ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತ ಕೆಲ್ಸದ ಕಡೆಗೆ ಹೊರಟಿದ್ದೆ. ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಮಿಷಿನ್ನು ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಿತ್ತು. ನಾನು ಏನಪ್ಪ ಈ ಮಿಷಿನ್ನು ಅಂತ ತಿರ್ಗಾ ಗಾಡಿ ತಿರ್ಸ್ಕೊಂಡು ತೋಟಗಳಿಗೆ ಎಂಟ್ರಿ ಕೊಟ್ಟೆ. ನೋಡ್ತಿರ್ಬೋದು, ನಮ್ಮ ರೈತರಿಗೆ ಒಂದು ಬಹಳ ಉಪಯುಕ್ತವಾದ ಯಂತ್ರ ಅಂತ ಹೇಳ್ಬೋದು. ಏಕೆ ಅಂದ್ರೆ ಮುಂಚೆ ಈ ಎಡೆಮಟ್ಟೆ ಗರಿನೆಲ್ಲ ಒಂದು ಬದಿನ ಮೇಲೆ ಜೋಡ್ಸೋದಾಗ್ಲಿ, ಇಲ್ಲಾಂದ್ರೆ ಅದನ್ನ ಬೆಂಕಿ ಸುಡೋದಾಗ್ಲಿ, ಈ ಥರ ಎಲ್ಲ ಮಾಡ್ತಿದ್ರು. ಈಗ ನೋಡಿದ್ರೆ ಇದೊಂದು ಮಿಷಿನ್ ಇಂದ ಎಲ್ಲ ಎಡೆಮಟ್ಟೆ ಆಗ್ಬೋದು, ಒಂದು ಗರಿ ಆಗ್ಬೋದು, ಎಲ್ಲ ಒಂದು ಪುಡಿ ಮಾಡಾಕ್ತಿದೆ. ಹೆಂಗೆ ಅಂದ್ರೆ ಅದು ನೀಟಾಗಿ ಒಳ್ಳೆ ಒಂದು ಗೊಬ್ಬರ ಟೈಪ್ ಆಯ್ತಿದೆ. ಅಷ್ಟು ಚೆನ್ನಾಗಿ ನೋಡ್ತಿರ್ಬೋದು, ಎಲ್ಲ ಪೂರ್ತಿ ನುಚ್ಚು ನೂರು ಮಾಡಾಕ್ತಿದೆ. ಎಡೆಮಟ್ಟೆ, ಗರಿ, ಆಮೇಲೆ ಕುರಂಬಳೆ, ಇದು ಕಾಯಿ ಮೊಟ್ಟೆ ಕೊಟ್ಟರು ಸಹ ಇದ್ರೊಳಗೆ ಪೂರ್ತಿ ಪುಡಿ ಪುಡಿ ಇದಾಯ್ತದೆ. ಒಂದು ಒಳ್ಳೆ ಗೊಬ್ಬರ ತಯಾರು ಮಾಡ್ಕೊಳ್ಬಹುದು, ಒಂದು ದೊಡ್ಡ ತಿಪ್ಪೆ ಮಾಡ್ಕೊಳ್ಬಹುದು. ಹೆಂಗೆ ಅಂದ್ರೆ ಒಂದ್ ಪೂರ್ತಿ ಲಾಕ್ ಮಾಡ್ಕೊಂಡ್ಬಿಟ್ಟು ಗರಿ ಎಡೆಮಟ್ಟೆ ಎಲ್ಲಾನು ಒಂದ್ ಕಡೆಯಿಂದ ಪೂರ್ತಿ ಮಿಷಿನ್ ಅಲ್ಲಿ ಕೊಟ್ಬಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಲೇಯರ್ ಬೈ ಮಣ್ಣು, ಹಾಗೆ ಇದೊಂದು ಲೇಯರ್, ಅದ್ರ ಮೇಲೆ ತಿರ್ಗ ಮಣ್ಣು, ಆಮೇಲೆ ಗೊಬ್ಬರ, ಒಂದ್ ಸ್ವಲ್ಪ ದಿವಸ ಬಿಟ್ಬಿಟ್ರೆ ಒಳ್ಳೆ ಮಲ್ಚಿಂಗ್ ಗೊಬ್ಬರ ಆಗೋಯ್ತದೆ. ಆ ತರ ವರ್ಕ್ ಮಾಡ್ತಿದೆ ಮಿಷಿನು. ಇದ್ರ ಬಗ್ಗೆ ವಿಚಾರಿಸೋಣ ಅನ್ಬಿಟ್ಟು ಈ ತೋಟದವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ನೋಡ್ತಿದ್ದೆ. ಅಷ್ಟೊತ್ತಿಗೆ ಅವರೇ ಬಂದ್ರು. ಅವ್ರನ್ನ ಸಹ ಕೇಳೋಣ ಅನ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೆ. ಅವ್ರು ಒಂದ್ ಸ್ವಲ್ಪ ಏನೇನು ತೋಟದ ಕೆಲಸ ಎಲ್ಲ ಮಾಡ್ತಿದ್ರು. ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನೆ ವಿಡಿಯೋ ಮಾಡ್ಕೊತಿದ್ದೆ. ಆದ್ರೂ ನನಗೆ ಬಹಳ ಖುಷಿ ಆಯ್ತು. ಹೆಂಗೆ ಅಂದ್ರೆ ಪೂರ್ತಿ ಮಿಷಿನ್ನು ಅಷ್ಟು ಗ್ರಿಪ್ ಆಗಿ ಕುತ್ಕೊಂಡಿದೆ, ಒಂದು ವೈಬ್ರೇಟ್ ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬನ್ನಿ ಇವಾಗ ಅವ್ರನ್ನೇ ಮಾತಾಡ್ಸೋಣ, ಏನಂತಾರೆ ಈ ಮಿಷಿನ್ ಬಗ್ಗೆ ಏನು ಅನ್ನೋದನ್ನ ರಾಮಕೃಷ್ಣಪ್ಪನವ್ರನ್ನೇ ಕೇಳೋಣ. ಅದ್ರ ಬಗ್ಗೆ ಅವ್ರ ಕಡೆಯಿಂದ ಈ ಮಿಷಿನ್ ಬಗ್ಗೆ ಏನೇನು ಮಾಹಿತಿ ಸಿಗ್ತದೆ ಅನ್ನೋದನ್ನ ನೀವು ಸಹ ತಿಳ್ಕೊಳ್ಳಿ. ಇದು ಏನ್ ಮಿಷಿನ್ ಅಂತ ಕೇಳ್ಬೋದಾ? ಶೆಡಾರು ಶೆಡಾರು ಏನಕ್ಕೆ ಇದು ಯೂಸ್ ಆಗುತ್ತೆ ಸರ್? ಇದು ಎಡೆಮಟ್ಟೆ ಮತ್ತೆ ಗರಿ, ಇದೆಲ್ಲ ಕಟ್ ಮಾಡುತ್ತೆ, ಪುಡಿ ಆಗುತ್ತೆ. ಇದು ಯಾವಾಗ ತಂದಿ ಸರ್ ಮಿಷಿನ್? ತಿಂಗಳಾಗಿದೆ. ಒಂದು ತಿಂಗಳು. ಫಸ್ಟ್ ತೋಟ ನಿಮ್ಗೆ ಹೊಡಿತಿರೋದು ಬೇರೆ ಏನಾದ್ರು ಬಾಡಿಗೆ ಕಳಿಸ್ತೀರಾ? ಇಲ್ಲ, ಬಾಡಿಗೆ ಇಲ್ಲ, ನಮ್ಮದು ಮಾತ್ರ. ಏನ್ ಕಾಸ್ಟ್ ಅಲ್ಲಿ ಇದು ಮಿಷಿನ್ ನಿಮ್ಗೆ ಲಭ್ಯ ಆಯ್ತು? ಇದು ಮೂರ್ ತರ ಇದೆ. ಇದು ಎಳ್ನೇದು ಇದಕ್ಕಿಂತ ಕಡಿಮೆ ಒಂದಿದೆ, ಇಟ್ಬಿಟ್ಟೆ ಜಾಸ್ತಿ ದುಡ್ಡಿದೆ. ಎಚ್ ಪಿ ಏನು ಎಚ್ ಪಿ ಇದು ಒಂದು 20 HP ಇಂದ 25 HP ಟ್ಯಾಕ್ಟ್ರಿಂದ ಅಳವಡಿಸ್ಕೋಬಹುದು ನಾವು. ಹೌದಾ? ಇದು ಒಬ್ಬರ ಲೆಕ್ಕ ಎಷ್ಟುವರೆಗೆ ಡೀಸೆಲ್ ಏನಾರ ಗೊತ್ತಾಗುತ್ತಾ? ಡೀಸೆಲ್ ಗೊತ್ತಾಗುತ್ತೆ. ಒಂದು ಗಂಟೆಗೆ ಕನಿಷ್ಠ ಒಂದ್ 4 ಲೀಟರ್ 4ರಿಂದ 5 ಇರ್ಬೇಕು. 15-16 RPM ಇಟ್ಟಿರ್ಬೇಕಾಗತ್ತೆ. ಇದು ಸಬ್ಸಿಡಿ ಇದೆಲ್ಲ ಲಭ್ಯ ಇದೆಯಾ? ಲಭ್ಯ ಇದೆ. ಅಲ್ಲಿ ಡೀಲರ್ ಕಡೆಯಿಂದ ಇದು ಮಾಡ್ತೀವಿ. ಇರುತ್ತೆ, ಅಲ್ಪ ಸ್ವಲ್ಪ ಏನೋ ಇದಾಗುತ್ತೆ. ಇವಾಗ ನೀವು ಬಾಡಿಗೆ ಕಳ್ಸೋದಾದ್ರೆ ಏನ್ ಕಾಸ್ಟ್ ಮಾಡ್ಬೋದು ಅಂತ? ಗಂಟೆಗೆ ಒಂದು 750-800 ರೂಪಾಯಿಂದ ಮೇಲಿದ್ರೆ ವರ್ಕೌಟ್ ಆಗುತ್ತೆ. ಹೈಲೈಟ್ ಡೀಸೆಲ್ ಬೇರೆ ಕೊಡೋದ್ರಿಂದ. ಆಮೇಲೆ ಇದ್ರದ್ದೆಲ್ಲ ಶೆಡರ್ ತರಿಸ್ಬಾರ್ದು. ಅದು ಇದು ಎಲ್ಲ ಬ್ಲೇಡ್ ಎಷ್ಟು ಕೊಟ್ಟಿದ್ದಾರೆ ಸಾಹಿತ್ಯಕ್ಕೆ? ಇದು 36 ಇದೆ. ಖರ್ಚು ಇನ್ನು ಈ ಹೊಸದಾಣಿಗೆಲ್ಲ ಏನು ಕಂಡು ಬರ್ತಾ ಇಲ್ಲ. ಗೊತ್ತಿಲ್ಲ. ಇದು ಯಾವ ಕಂಪ್ನಿ ಇದೆ ಸರ್ ಶೆಡರ್? ಇದು ನಿಶಾಂತ್. ಇದು ನಿಶಾಂತ್ ಎಲ್ಲಿ ಖರೀದಿ ಮಾಡಿದ್ ಸರ್ ಇದು? ತುಮಕೂರು. ಅವರೇ ಹೋಮ್ ಡೆಲಿವರಿ ಕೊಟ್ಟರೆ ನೀವು ಪೇ ಮಾಡಿ? ಹೋಮ್ ಡೆಲಿವರಿ ಕೊಡ್ತಾರೆ. ಹೋಮ್ ಡೆಲಿವರಿ ಎಲ್ಲ ಇದೆ. ಎಲ್ಲಾ ಕಂಪನಿ ಇದೆ, ಇದು ಒಂದೇ ಕಂಪನಿ ಅಂತ ಏನಿಲ್ಲ. ಎಲ್ಲಾ ಕಂಪನಿ ಇದೆ. ಕೊಯಮತ್ತೂರ್ ಕಂಪನಿ. ಟ್ಯಾಂಕ್ ಏನು ಎಚ್ ಪಿ ಸರ್ ಇದು? 42 ಎಚ್ ಪಿ. ಇವಾಗ ನೀವು ಹಾಕಿರೋದು ಇದು 42 ಎಚ್ ಪಿಗೆ ಕರೆಕ್ಟ್ ಆಗಿ ರನ್ ಆಗ್ತಿದೆ, ರನ್ ಆಗುತ್ತೆ. ಆ ಟ್ರ್ಯಾಕ್ಟರ್ ಅಂತ ಅವ್ರು ಕೊಡೋದು. ಗಾಡಿಗೆ ಏನು ತೊಂದರೆ ಇಲ್ಲ. ಒಬ್ಬರಿಗೆ ಗಾಡಿಗೆ ಏನು ಸದ್ಯಕ್ಕೆ ಏನು ತೊಂದರೆ ಕಂಡು ಬರಲ್ಲ. 15 ಇಂದ 30 RPM ಇಟ್ಕೋಬೇಕು. ಇವಾಗ 3 ಎಕರೆ ತೋಟ ಇದೆ, ಎಷ್ಟು ಹೊಡಿಬಹುದು? ಎಷ್ಟು ಎಕರೆ? 3 ಎಕರೆ ತೋಟ ಇದೆ. 3 ಎಕರೆ. ಏನು ಒಂದ್ ದಿವಸ ಬೇಕಾಗುತ್ತೆ. ಎಲ್ಲ ಆಯ್ಕೊಂಡೆಲ್ಲ ಲೇಬರ್ ಇರ್ಬೇಕು. 4 ಜನ ಬೇಕು. ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, 4 ಜನ ಬೇಕು. 4 ಜನ ಇದ್ರೆ ಒಂದು ದಿನ ಶೆಡರ್ ಎಡಿಸಬಹುದು. ಓಕೆ ಸರ್, ಥ್ಯಾಂಕ್ ಯು. ಇದು ರಾಮಕೃಷ್ಣಪ್ಪನವರ ಒಂದು ಮಾತಾಗಿತ್ತು. ನಾನು ಸುಮಾರು ಹೊತ್ತು ಏನ್ ನಿಂತ್ಕೊಳ್ಳಿಲ್ಲ ಅಲ್ಲಿ. ಏಕೆ ಅಂದ್ರೆ ಅಷ್ಟು ಬಿರಿನೇ ಇದು ತನ್ನ ಕೆಲಸದ ಒಂದು ಪರಿನ ತೋರಿಸ್ತು ನನಗೆ. ಹಿಂಗೆ ಒಂದು ಚೂರು ಸಹ
ಟೈಮೇ ಕೊಡಲ್ಲ ಅದು. ತಾನಷ್ಟಕ್ಕೆ ತಾನೇ ಎಳ್ಕೊಂಡು ಪೂರ್ತಿ ಗರಿನೆಯ ಎಲ್ಲ ಕಟ್ ಮಾಡಿ ಒಳ್ಳೆ ಚಾಪ್ಸ್ ತರ ಮಾಡಿ ಸಿಕ್ಕಿದೆ. ಇದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಫೇಸ್ಬುಕ್ ನಲ್ಲಿ ವಿಡಿಯೋಸ್ಗಳು ಬರ್ತಿರ್ತವೆ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಆದಷ್ಟು ಮರಿಬೇಡಿ. ಬೇಗ ವಿಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.